ಬಾ ಗಣೇಶ, ನಿನ್ನ ಕತ್ಕೊಂಡು ಹೋಗ್ತಾ ಇದ್ದೀವಿ. ಗಂಟೆ ಬರ್ಸೋದು ಯಾರೋ ಮುಗ್ಗರೆ ಕಳ್ಸೋದು ಏನು ಮಾಡೋದು? ಮನೆ ಫುಲ್ಲು ಕತ್ಲು, ಸ್ವಲ್ಪ ಲೈಟ್ ಆಗ್ತೀಯಾ? ಜಾಡ್ಸ್ ಹೋದ್ರೆ ಕರೆಂಟಿಗೆ ಕಣ್ಮುಂದೆ ಇರಬೇಕು. ಯಾರು ಗಲಾಟೆ ಮಾಡ್ತೀವಿ, ನಮ್ಮ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಗೊತ್ತಾಯ್ತಾ? ಅಕ್ಕ, ಕಳ್ಳರು ಹೇಗಿರ್ತಾರಕ್ಕ? ದಪ್ಪಗೆ ಮೀಸೆ ಇಟ್ಕೊಂಡು ಕಪ್ಪಗಿರ್ತಾರ ಕಣೆ. ಅಕ್ಕ, ಹಾಗಾದ್ರೆ ನೋಡೋಣ ಬಾಕ. ಅಕ್ಕ ನಡಿಯಕ್ಕ, ನೋಡೋಣ. ಬನ್ನಿ ಬನ್ನಿ ನೋಡೋಣ, ನಡಿಯೇ ಬನ್ನಿ. ಏನೋ ಗಮ್ಮ ಅಂತ ಇದೆ ಗುರು. ಸುಮ್ಮನೆರಾ? ಲಾಕ್ ತಗೊಂಡ್ ಬಾ. ಟಾಯ್ಲೆಟ್ ಇದ್ದಿದ್ ನೋಡಿ ಬೆಡ್ರೂಮ್ ಅನ್ಕೊಂಡ್ಬಿಟ್ಟಿದೆ ಗುರು. ಕಿಚನ್ ಇದು. ಲೈಟ್ ಯಾರು ಹಾಕಿದ್ರು? ಯಾರು ಗೊತ್ತು ಗುರು? ಮನೇಲಿ ಯಾರು ಇಲ್ಲ ಅಂತ ಕಳ್ತನ ಮಾಡಕ್ ಬಂದಿದ್ದೀರಾ? ಅಯ್ಯಯ್ಯೋ, ನೀವು ನಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾವು ಕಳ್ತನ ಮಾಡಕ್ ಬಂದಿಲ್ಲ ಸಿಸ್ಟರ್, ನಾವು ಜೆಂಟ್ಲ್ಮನ್ಸ್. ಅಕ್ಕ, ಜೆಂಟ್ಲ್ಮ್ಯಾನ್ ಫಿಲಂ ನಲ್ಲಿ ಅರ್ಜುನ್ ಕೂಡ ಕಳ್ಳನೇ. ನನಗೆ ಇವಾಗ ಗೊತ್ತಾಯ್ತು, ಮಾಡಿ ಮೇಲೆ ಪ್ಯಾಂಟು ಶರ್ಟ್ ಒಣಗಾಕಿದ್ ಎಲ್ಲಿ ಹೋಯ್ತು ಅಂತ. ನೀವೇ ತಾನೇ ಕದ್ದಿರೋದು? ಮರ್ಯಾದೆ ಕೊಟ್ಟು ಮಾತಾಡಿ. ಕಳ್ಳರು ಅಂದ್ರೆ ಸುಮ್ಮನೆ ಇರೋದಿಲ್ಲ. ಏನು ಮಾಡ್ತೀಯಾ? ಹಂಗೆ ಕುರ್ಪಾ ಕೊಡ್ತೀವಿ ಅಷ್ಟೇ. ನಂಗೆ ಕುರ್ಪ್ ಹಾಕ್ತೀಯಾ? ಮಾಡ್ತೀನಿ ತಾಳು, ಇರು ಇರು. ವರ್ಷಿಣಿ, ಪೊಲೀಸ್ ಸ್ಟೇಷನ್ ನಂಬರ್ ಏನು? 342870. ಅಯ್ಯಯ್ಯೋ, ಬೇಡ ಬೇಡ, ಹಾಗೆಲ್ಲ ಮಾಡಬಾರ್ದು. ಬೇಡ ಸಿಸ್ಟರ್, ಪ್ಲೀಸ್. ಪುಟ್ಟಿ ಬೇಡ ಅಂತ ಹೇಳಮ್ಮ. ಜಾಣೆ ಬೇಡ ಅಂತ ಹೇಳು. ಯಾಕೆ? ನೋಡಿ, ನಾವು ಕಳ್ಳರು ನಿಜ, ಆದ್ರೆ ಪ್ಯಾಂಟು ಟಿ ಶರ್ಟ್ ಕದಿಯೋ ಕಳ್ಳರಂತೂ ಅಲ್ಲ. ಏನೋ ಲಕ್ಷ್ಮಿ, ಶಿವ, ಗಣೇಶನ್ ಶಿಫ್ಟ್ ಮಾಡಬೇಕಾದ್ರೆ ಅಕಸ್ಮಾತ್ ಆಗಿ ಇಲ್ಲಿಗೆ ಬಂದು ನಿಮ್ಮ ಹತ್ರ ಕಿಚನ್ ಅಲ್ಲಿ ಸಿಕ್ಕಾಕೊಂಡ್ವಿ. ಸಿಸ್ಟರ್, ಈಗಲೂ ಕಾಲ ಮಿಂಚಿಲ್ಲ. ನೀವು ದೊಡ್ಡ ಮನ್ಸು ಮಾಡಿ ಡೋರ್ ಓಪನ್ ಮಾಡಿದ್ರೆ ಸಾಕು, ಹಿಂತಿರುಗಿ ನೋಡ್ದೆ ಕ್ರಾಶ್ ಬಿಡ್ತೀವಿ ಇಬ್ರು. ನೀವಿಲ್ಲೇ ಇದ್ರೆ ನಾವು ಕಳ್ಳ ಪೊಲೀಸು, ಐಸ್ ಪೈ ಎಲ್ಲ ಆಟ ಆಡ್ಬೋದು ಅಲ್ವೇನೆ? ಮಕ್ಕಳ, ನೀವು ಆಟ ಆಡೋದಕ್ಕೆ ನಾವೇನ್ ಆಟ ಸಾಮಾನ ಅಥವಾ ಪ್ಲೇ ಗ್ರೌಂಡಾ? ಅಕ್ಕ, ನಿನ್ ಬಾಕ ಎಲ್ಲ ಹೋಯ್ತಾ ಇದ್ರಲ್ಲ ಗುರು. ಇಷ್ಟ ದೊಡ್ಡ ಮನೇಲಿ ಒಂದ್ ವಾರ ಹೇಗಿರೋದು ಅಂತ ಯೋಚಿಸ್ತಾ ಇದ್ವಿ. ಈಗ ಇವರೇ ನಮ್ ವಾಚ್ಮ್ಯಾನ್ ಗಳಿದ್ದಾಗೆ. ಈಗ ಇವ್ರನ್ನ ಬಿಟ್ರೆ ನಾವ್ ಕೆಟ್ವಿ. ಅಷ್ಟೇ ಅಲ್ಲ, ಈ ಮನೇಲಿ ಯಾವ ದೊಡ್ಡರಿಲ್ಲ ಅಂತ ಅವ್ರಿಗೆ ಗೊತ್ತಾಗೋಗಿದೆ. ನಾವೇನ ಇವ್ರನ್ನ ಬಿಟ್ಬಿಟ್ರೆ ಗುಂಪು ಕಟ್ಕೊಂಡ್ ಬಂದು ನಮ್ನೆಲ್ಲ ಹೊಡೆದು ಈ ಮನೇಲಿರೋ ವಸ್ತುನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಅದಕ್ಕೆ ಬಾಕ, ಇದೇ ನಮ್ ಡಿಸಿಷನ್ ಅಂತ ಹೇಳೋಣ. ಬಾಕ ಬಂದ್ರ ಎಲ್ಲ ಸೇರ್ಕೊಂಡು ಮೀಟಿಂಗ್ ಅಲ್ಲಿ ಏನಂತ ಡಿಸೈಡ್ ಮಾಡಿದ್ರಿ? ನೋಡಿ, ಸುಮ್ನೆ ಪೊಲೀಸು ಕಂಪ್ಲೇಂಟ್ ಅಂದ್ರೆ 3 ರಿಂದ 6 ತಿಂಗಳು ಜೈಲ್ ಶಿಕ್ಷೆ ಆಗುತ್ತೆ ಅಲ್ವಾ? ಅದಕ್ಕೆ ಇದ್ಯಾವುದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಹೇಳೋದು, ಮಕ್ಕಳು ಅಂದ್ರೆ ದೇವರು ಅಂತ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳ. ಸುಮ್ಮನಿರ, ಬಾಗಿಲು ತೆಗಿತೀರಾ? ನೋಡಿ, ನಾವು ನಿಮ್ಮನ್ನ 1 ವಾರ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅನ್ಯಾಯ, ಇದು ತುಂಬಾ ಅನ್ಯಾಯ. ಯಾವ್ದು ಅನ್ಯಾಯ? ನೀವೆಷ್ಟು ಜನನ ಹೊಡೆದು ಬಡ್ದು ಕೂಡ ಹಾಕಿ ದೋಚಿಲ್ಲ? ನಿಮ್ಮಿಂದ ಅವ್ರು ಎಷ್ಟು ನೋವು ಅನುಭವಿಸಿಲ್ಲ? ಈಗ ನೀವು ಅನುಭವಿಸಿ. ಬಂದ್ರೆ ಹೋಗೋಣ. ತಪ್ಪಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಏನ್ ಗುರು, ಸಣ್ಣ ಹುಡುಗಿ ರೋಪಾಗ್ತಾಳ ಮೇಲೆ?